ಎತ್ತಿನ ಭುಜಕ್ಕೆ ಟ್ರಕ್ಕಿಂಗ್ ಹೋಗೋದಕ್ಕೆ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ್ಯಕ್ಚುಲಿ ಮುಂಚೆ ಟ್ರಕ್ಕಿಂಗು ಡೈರೆಕ್ಟಾಗಿ ಹೋಗ್ಬೋದಿತ್ತು. ಸೊ ಈಗ ನೀವು 2 ಡೇಸ್ ಅಥವಾ 1 ಡೇಸ್ ಬ್ಯಾಕೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ಟ್ರಕ್ಕಿಂಗನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಟಿಕೆಟ್ ಬುಕ್ಕಿಂಗ್ ಕಂಪ್ಲೀಟ್ ಗೈಡೆನ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನಲ್ಲಿ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ, ಗೂಗಲ್ ಸರ್ಚಲ್ಲಿ ಅರಣ್ಯ ವಿಹಾರ ಅಂತ ಟೈಪ್ ಮಾಡಿ. ಸೊ ಟ್ರಕ್ಕಿಂಗನ್ನು ಬುಕ್ ಮಾಡುವಂಥ ವೆಬ್ಸೈಟ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಕಾಣ್ತಾ ಇದೆಯಾ, ನಿಮಗೆ ಅರಣ್ಯ ವಿಹಾರ ಕರ್ನಾಟಕ ಅರಣ್ಯ ಇಲಾಖೆ. ಸೊ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸೊ ಜಿಲ್ಲೆ ಅಂತ ಕೇಳುತ್ತೆ. ಸೊ ನೀವು ಹೋಗುವಂಥ ಪ್ಲೇಸ್ ಜಿಲ್ಲೆ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜಿಲ್ಲೆ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಹೋಗುವಂಥ ಪ್ಲೇಸ್ ಅಂದರೆ ಈಗ ಎಕ್ಸಾಂಪಲ್ ಎತ್ತಿನ ಭುಜಕ್ಕೆ ನೀವು ಹೋಗ್ತಾ ಇದ್ರಲ್ವಾ. ಸೊ ಈಗ ಅದು ಯಾವುದ ಡಿಸ್ಟಿಕ್ ಅಂದರೆ ಯಾವ ಡಿಸ್ಟಿಕ್ ಅಂಡರ್ ಬರುತ್ತೆ. ಸೊ ಚಿಕ್ಕಮಗಳೂರು ಡಿಸ್ಟಿಕ್ ಅಂಡರ್ ಬರುತ್ತೆ. ಜಸ್ಟ್ ಚಿಕ್ಕಮಗಳೂರು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಚಾರಣದ ಹೆಸರು ಅಂತ ಇದೆ. ಇಲ್ಲಿ ಚಾರಣವನ್ನು ಆಯ್ಕೆ ಮಾಡಿ, ಅಂದರೆ ನೀವು ಟ್ರಕ್ಕಿಂಗ್ ಹೋಗುವಂಥ ಪ್ಲೇಸನ್ನು ಆಯ್ಕೆ ಮಾಡಿ. ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲೆಲ್ಲ ನೀವು ಟ್ರಕ್ಕಿಂಗ್ ಹೋಗ್ಬೋದು, ಎಲ್ಲೆಲ್ಲೆಲ್ಲ ಯಾವ ಪ್ಲೇಸನ್ನು ಬುಕ್ ಮಾಡ್ಕೋಬೋದು ಅಂತ ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಚಾರಣವನ್ನು ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ. ನೀವು ಎತ್ತಿನ ಭುಜಕ್ಕೆ ಹೋಗ್ಬೇಕಲ್ವಾ, ಜಸ್ಟ್ ಎತ್ತಿನ ಭುಜ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಜಸ್ಟ್ ಎತ್ತಿನ ಭುಜನ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಬಫರ್ ಆಗುತ್ತೆ. ಸೊ ದಿನಾಂಕ ಇವತ್ತು ನೀವು ಟ್ರಕ್ಕಿಂಗ್ ಹೋಗ್ಬೇಕಂತ ಹೇಳಿ ಸೊ ಇವತ್ತು ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದರೆ ಸೊ ಇವತ್ತಿನ ಡೇಟು ಡಿಸ್ಪ್ಲೇ ಆಗೋದಿಲ್ಲ. ಯಾಕಂದರೆ ಟ್ರಕ್ಕಿಂಗ್ ಅವರು ಮುಗ್ದೋಗಿರುತ್ತೆ. ನಿಂದರೆ ನೀವು ಇವತ್ತು ಹೋಗಿ ಸ್ಟೇ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿ ಸೊ ನಾಳೆ ಡೇಟಿಗೆ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಟೈಮಿಂಗ್ ಕೂಡ ಬುಕ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಡೇಗೆ ತೋರಿಸ್ತಾ ಇದೆ ನೋಡಿ. ಸೊ 31 ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ಡೇಗೆ ಯಾವ್ದು ಡೇಟ್ ಇರುತ್ತೋ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಾಣ್ತಿರ್ಬೋದು ಲಭ್ಯತೆಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೈಮಿಂಗ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಲಾಟ್ 6 ಗಂಟೆಯಿಂದ 12 ಗಂಟೆವರೆಗೂ ಇದೆ. ಸೊ ಎಷ್ಟು ಸ್ಲಾಟ್ ಇದೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಬುಕ್ ಮಾಡಿ ಅಂತ ಇದೆ ನೋಡಿ. ಸೊ ಜಸ್ಟ್ ಬುಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಜಸ್ಟ್ ಸ್ಕ್ರೋಲ್ ಮಾಡಿ, ಖಾತೆ ಇಲ್ಲವೇ ಅಂತ ಇದೆ ನೋಡಿ, ಅಂದರೆ ನಿಮ್ಮ ಅಕೌಂಟ್ ಇಲ್ಲ ಅಂತ. ಕೆಳಗಡೆ ಪಕ್ಕದಲ್ಲಿ ನೋಂದಾಯಿಸಿ ಅಂತ ಇದೆ. ಜಸ್ಟ್ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರೋದು ಅರಣ್ಯ ವಿಹಾರ ಜಾಲತಾಣಕ್ಕೆ ಸುಸ್ವಾಗತ ಅಂತ ಇದೆ. ಕೆಳಗಡೆ ನೋಂದಾಯಿಸಿ ಅಂತ ಇದೆ. ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಇಮೇಲನ್ನು ಎಂಟರ್ ಮಾಡಿ. ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ಇರುತ್ತಲ್ಲ ಸೊ ಅಥವಾ ಜಿಮೇಲ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ. ಇರೋದು ಮೊಬೈಲ್ ಸಂಖ್ಯೆ ಅಂತ ಇದೆ. ಸೊ ನಿಮ್ಮ ಒಂದು ನೋಟೆಡ್ ಮೊಬೈಲ್ ನಂಬರ್ ಅಂದರೆ ಸೊ ನೀವು ಪ್ರಸ್ತುತವಾಗಿ ಯೂಸ್ ಮಾಡುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ಸಂಖ್ಯೆ ಪಕ್ಕದಲ್ಲಿ OTP ಪಡೆಯಿರಿ ಅಂತ ಇದೆ. ಜಸ್ಟ್ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟರ್ ಮಾಡಿರುವಂತಹ ನಂಬರ್ಗೆ ಒಂದು OTP ಬಂದಿರುತ್ತೆ. ಕೆಳಗಡೆ ಎಂಟರ್ OTP ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಮೆಸೇಜ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಈ ರೀತಿಯಾದಂತಹ OTP ಬಂದಿರುತ್ತೆ ಅಥವಾ ನಿಮ್ಮ ಫೋನಿಗೆ ಡೈರೆಕ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾದಂಥ OTPನ ನೋಡಿಬಿಟ್ಟು ಅಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಜಸ್ಟ್ OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಈಗ ವೆರಿಫೈಡ್ ಅಂತ ಬಂತು. ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿ. ನಿಮಗೆ ತೋರಿಸುತ್ತೆ ಪಾಸ್ವರ್ಡ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾದ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಕಂಪ್ಲೀಟ್ ಬ್ಯಾಕ್ ಹೋಯ್ತು. ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಾರಣದ ಹೆಸರು ಮೇಲೆ ಕ್ಲಿಕ್ ಮಾಡಿ. ಸೊ ಎತ್ತಿನ ಭುಜ. ನೆಕ್ಸ್ಟು ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಭ್ಯತೆಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು 6 to 12 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬುಕ್ ಮಾಡಿ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸಂದರ್ಶನ 1 ಅಂತ ಇದೆ, ತಂಡದ ನಾಯಕ 1 ಅಂತ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಅಬೌಟ್ 12 years ಆ್ಯಂಡ್ ಲೆಸ್ ದೆನ್ 18 years, ಅಂದರೆ 12 ವರ್ಷದಿಂದ ಮೇಲಿರಬೇಕು. ಚಿಕ್ಕ ಮಕ್ಕಳನ್ನು ಬಿಡೋದಿಲ್ಲ. 12 ವರ್ಷದಿಂದ ಒಳಗಡೆ ಇರೋರಿಗೆ ಹಲೋ ಇಲ್ಲ. 12 ವರ್ಷದಿಂದ ಮೇಲ್ಪಟ್ಟು ಮತ್ತು 18 ವರ್ಷದ ಒಳಗಡೆ ಇದ್ದರೆ 100 rupees. ಸೊ ವೀಕೆಂಡಲ್ಲಿ 150 rupees. 18 ಎಬೋ ಇದ್ದರೆ 18 ವರ್ಷ ಮೇಲ್ಪಟ್ಟವ್ರಿಗೆ ಸೊ 250 ರೂಪಾಯಿ. ವೀಕೆಂಡಲ್ಲಿ 300 rupees ಇಷ್ಟು ಇರುತ್ತೆ. ಸೊ ನಿಮಗೆ ಕಾಣ್ತಿರೋದು ಸಂದರ್ಶನ 1 ಅಂತ ಇದೆ. ಸೊ ಇಲ್ಲಿ ಹೆಸರನ್ನ ನಿಮ್ಮ ಹೆಸರನ್ನು ಟೈಪ್ ಮಾಡಿ.
ಹಾಗೆ ಸರ್ಕಾರಿ ಐ ಡಿ ಅಂತ ಇದೆ. ಸೊ ನಿಮಗೆ ಕಾಣ್ತಿರ್ಬೋದು ವೋಟರ್ ಐ ಡಿ ಅಥವಾ ಪಡಿತರ ಚೀಟಿ, ಚಾಲನೆ ಪರವಾನಗಿ, ಪ್ಯಾನ್ ಕಾರ್ಡ್ ಆ್ಯಂಡ್ ಪಾಸ್ಪೋರ್ಟ್ ಅಂತ ಇದೆ. ಇಲ್ಲಿ ನೀವು ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಹಾಕಿ, ಅಥವಾ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಹಾಕಿ, ಚಾಲನೆ ಪರವಾಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಹಾಕಿ ಅಥವಾ ಪಾಸ್ಪೋರ್ಟ್ ಹಾಕಿ. ನಿಮಗೆ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ, ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿ ಇಲ್ಲಿ ಹಾಕಿ. ಓಕೆ, ನನ್ನ ಹತ್ರ ಈಗ ಪ್ಯಾನ್ ಕಾರ್ಡ್ ಇದೆ. ಪ್ಯಾನ್ ಕಾರ್ಡಿಂದ ನಾನು ಟಿಕೆಟನ್ನು ಬುಕ್ ಮಾಡ್ಕೊತೀನಿ. ಸೊ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಐ ಡಿನ ಕೆಳಗಡೆ ಎಂಟರ್ ಮಾಡಿ. ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಸೊ ಆ ಒಂದು ಐ ಡಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವಯಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ನೀವು ಮೇಲ ಅಥವಾ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೇಲ್ ಆಗಿದ್ದರೆ ಮೇಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಪುರುಷ ಮೇಲೆ ಕ್ಲಿಕ್ ಮಾಡಿ. ಫೀಮೇಲ್ ಆಗಿದ್ದರೆ ಮಹಿಳೆ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ಸಂಖ್ಯೆನ ಆಲ್ಟರ್ನೇಟಿವ್ ಯಾವುದೋ ನಂಬರ್ ಇದ್ದರೆ ಹಾಕಿ, ಅಥವಾ ಇಲ್ಲಾಂದರೆ ಅದೇ ನಂಬರನ್ನು ಹಾಕಿ, ಫಸ್ಟ್ಗೆ ಯೂಸ್ ಮಾಡಿರೋವಂಥ ನಂಬರ್. ಓಕೆ, ಸಂದರ್ಶಕರನ್ನು ಸೇರಿಸಿ ಅಂತ ಇದೆ. ಇದೇನಕ್ಕಪ್ಪ ಇದೆ ಅಂತಂದರೆ ನಿಮ್ಮ ಜೊತೆಗೆ ಬಂದಿರುವವರನ್ನು ನೀವು ಸೇರಿಸ್ತಾ ಹೋಗ್ಬೋದು. ಇಲ್ಲಿ ಕಾಣ್ತಾ ಇರ್ಬೋದು. ಸೊ ನೀವು 3 ಅಥವಾ 2 ಅಥವಾ 4, ನೀವು ಒಬ್ರಿಗಿನ್ನ ಜಾಸ್ತಿ ಇದ್ದರೆ ಇಲ್ಲಿ ಸಂದರ್ಶಕರು ಅಂತ ಇದೆಯಲ್ಲ, ಸೊ ಇದನ್ನು ಪ್ಲಸ್ ಮಾಡಿದರೆ ನೀವು ಹ್ಯಾಡ್ ಆಗ್ತಾ ಹೋಗುತ್ತೆ. ಮತ್ತು ಅವರ ಹೆಸರು ಆ್ಯಸ್ ಯೂಶುವಲ್, ಮತ್ತು ಅವರ ಐ ಡಿ ಕಾರ್ಡ್, ವೋಟರ್ ಐ ಡಿ ಆಗಿರ್ಬೋದು, ಪಡಿತರ ಚೀಟಿ ಆಗಿರ್ಬೋದು, ಚಾಲನೆ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಈ ರೀತಿಯಾಗಿ ಅಡ್ರೆಸ್ ಪ್ರೂಫನ್ನು ಹಾಕ್ಬಿಟ್ಟು ಅವರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನೀವು 4 ಜನ ಇದ್ದರೆ 4 ಜನದ್ದು ಬುಕ್ ಮಾಡ್ಕೋಬೋದು. ಬ್ಯಾಡ್ ಅಂದರೆ ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಒಬ್ಬರಿದ್ರೆ ಒಬ್ರದ್ದು ಮಾತ್ರ ಆ್ಯಡ್ ಆಗುತ್ತೆ. ಈಗ ನಿಮಗೆ ಕಾಣ್ತಿರ್ಬೋದು ಕೆಳಗಡೆ OTP ದೃಢೀಕರಣ ಅಂತ ಇದೆ. ಜಸ್ಟ್ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇದೆಯಾ? ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿರ್ತೀರಲ್ಲ, ಆ ಒಂದು ಸಂಖ್ಯೆಗೆ OTP ಬಂದಿರುತ್ತೆ. ಮೆಸೇಜ್ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ಅಲ್ಲಿಂದ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ, ಅಥವಾ ಅಲ್ಲಿಂದ ನೀವು ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಅಥವಾ ಎಂಟರ್ OTP ಮೇಲೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆಟೋಮೆಟಿಕ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಕಾಣ್ತಾ ಇರ್ಬೋದು ಆ ಒಂದು OTP ಇಲ್ಲಿ ಬಂದು ಕುತ್ಕೊಂಡಿದೆ. OTP ಪರಿಶೀಲಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಸಕ್ಸಸ್ಫುಲಿ ಅಂತ ಬಂತು. ಈ ರೀತಿಯಾಗಿ ಸಕ್ಸಸ್ಫುಲ್ ಬಂದ ತಕ್ಷಣ ಗರಿಷ್ಠ ಸಂದರ್ಶಕರು 3 ಅಂತ ಇದೆ. ಅಂದರೆ ನಿಮ್ಮ ಜೊತೆ 1, ಅಂದರೆ ನಿಮ್ಮ ಜೊತೆಗೆ 2 ಬರ್ತಾರೆ. ನಿಮಗೆ ಕಾಣ್ತಾ ಇರ್ಬೋದು. ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಪಾವತಿಸಬೇಕಾದ ಒಟ್ಟು ಮೊತ್ತ ಅಂತ ಇದೆ 250. ಜಸ್ಟ್ ನಿಯಮ ಮತ್ತು ಷರತ್ತುಗಳನ್ನು ಹಾಗೂ ಗೌಪ್ಯತಾ ನೀತಿಗಳನ್ನು ಓದಿ ಅರ್ಥೈಸಿಕೊಂಡು ಒಪ್ಪಿರುತ್ತೇನೆ ಅಂತ ಇದೆ. ಜಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಾಕ್ಸಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಕಾಣ್ತಾ ಇರೋದು ಪಾವತಿಸಲು ಮುಂದುವರೆಯಿರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಪೇಮೆಂಟ್ ಮೋಡ್ ಅಂತ ಇದೆ, ಕ್ರೆಡಿಟ್ ಕಾರ್ಡ್ ಅಂತ ಇದೆ. ನಿಮಗೆ ಕಾಣ್ತಾ ಇರೋದು ಕಾರ್ಡ್ ಮುಖಾಂತರ ಪೇ ಮಾಡ್ಕೋಬೋದು, ಅಥವಾ ನೀವು GPay ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡ್ಕೋಬೇಕಂದ್ರೆ ಇಲ್ಲಿ ಸುಮಾರು ಆಪ್ಷನ್ ಇದೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಯಾವ ರೀತಿಯಾಗಿ ಅಮೌಂಟನ್ನು ಪೇ ಮಾಡ್ಬೇಕಂತ ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಸರಿನಾ? ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವಾಲೆಟ್ ಅಂತ ಇದೆ. ನಾನು UPI ಅಂದರೆ ಫೋನ್ಪೇ ಮುಖಾಂತರ ನಾನು ಪೇ ಮಾಡ್ತೀನಿ. ಜಸ್ಟ್ UPI ಮೇಲೆ ಕ್ಲಿಕ್ ಮಾಡಿ. UPI ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ತೋರಿಸುತ್ತೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ. ಅಂದರೆ ನಿಮ್ಮ ಫೋನ್ಪೇಯಲ್ಲಿ ಇರುವಂತಹ UPI ID ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. UPI ID ಎಲ್ಲಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಈ ರೀತಿಯಾಗಿ ಬ್ಯಾಕ್ ಮಾಡ್ಕೊಳ್ಳಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಪ್ರೊಫೈಲ್ ಲೆಫ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇದೆಯಾ? ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ವ್ಯೂ UPI ಡೀಟೇಲ್ಸ್ ಅಂತ ಇದೆ ನೋಡಿ. ನಿಮಗೆ ಕಾಣ್ತಾ ಇರೋದು ಸ್ಕ್ಯಾನರ್ ಕೆಳಗಡೆ ಈ ವ್ಯೂ UPI ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇದೆಯಾ UPI IDs ಅಂತ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿಡ್ ಅಂತ ಬಂತು. ಕಂಪ್ಲೀಟ್ ಬ್ಯಾಕ್ ಹೋಗಿ ಮತ್ತೆ ನೀವು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಒತ್ತಿಟ್ಕೊಳ್ಳಿ ನೋಡಿ, ಪೇಸ್ಟ್ ಅಂತ ಬಂತು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಪೇ ನೋ ಅಂತ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇದೆಯಾ 250 ರೂಪೀಸ್ ಅಂತ ಬಂತು. ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಫೋನ್ಪೇಗೆ. ನೋಟಿಫಿಕೇಶನ್ ಬಂದ ತಕ್ಷಣ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಪೇ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋನ್ಪೇ ಪಾಸ್ವರ್ಡನ್ನು ಎಂಟರ್ ಮಾಡಿ. ಟಿಕೆಟ್ ಇಲ್ಲಿ
ಡಿಸ್ಪ್ಲೇ ಆಗುತ್ತೆ, ಬುಕ್ಕಿಂಗ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ನೀವು ಎತ್ತಿನ ಭುಜ ಟ್ರಕ್ಕಿಂಗ್ ಟಿಕೆಟ್ ಬುಕ್ಕಿಂಗನ್ನು ಸೊ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.